ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ಎಣ್ಣೆ ಇಲ್ಲದೆ ಅಡುಗೆ ಮಾಡಿ ನಿಮ್ಮ ಹೆಲ್ತನ್ನು ಹೆಲ್ದಿ ಲೈಫ್ ಸ್ಟೈಲ್ ಕಡೆಗೆ ತೊಗೊಂಡು ಹೋಗೋದು ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತು ನಾವು 20 ಮಿನಿಟ್ಸಲ್ಲಿ ದಿಢೀರಾಗಿ ಮಾಡುವಂಥ ಸಾಂಬಾರ್, ಪಲ್ಯ, ರೈಸ್ ಇದು ಯಾವುದಕ್ಕೂ ನಾನು ಎಣ್ಣೆ ಯೂಸ್ ಮಾಡಿಲ್ಲ. ತುಂಬ ಹೆಲ್ದಿಯಾಗಿರೋದು, ಬಿಕಾಸ್ ಪಾಲಕ್ ಅಯಾನ್ ರಿಚ್ ಇರುತ್ತೆ. ಸೊ ಇದನ್ನೆಲ್ಲ ಯಾವ ಥರ ಮಾಡೋದು, ಇದು ನಮ್ಮ ದೇಹಕ್ಕೆ ಒಳ್ಳೆಯದು. ಜಸ್ಟ್ 20 ಮಿನಿಟ್ಸಲ್ಲಿ ನಾನು ಇದನ್ನು ಮಾಡಿ ಪ್ಯಾಕ್ ಮಾಡಿದ್ದೀನಿ. ಸೊ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಸೊ ಒಂದು ಕುಕ್ಕರ್ಗೆ ನಾನು ಪಾಲಕ್ ಕಟ್ ಮಾಡ್ಕೊಂಡಿರೋ ಪಾಲಕ್ಕು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಶುಂಠಿ, ಅರಶಿನ, ಜೀರಿಗೆ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ, ನೀರನ್ನ ಹಾಕ್ಕೊಂಡ್ಬಿಟ್ಟು ನಮಗೆ ಸಾಂಬಾರಿಗೆ ಬೇಕಾಗಿರುವಂಥ ಲಿಕ್ವಿಡ್ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ನೀರನ್ನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಯಾಕೆ ಅಂತಂದರೆ ಸಾಯಂಕಾಲ ಟೀ ಟೈಮ್ಗೆ ಈ ಪಾಲಕ್ ಸಾಂಬಾರಲ್ಲೇ ನಾನು ದೋಸೆನ ಮಾಡ್ತೀನಿ. ಸೊ ಆ ರೆಸಿಪಿ ನಿಮಗೆ ಬೇಕಾಗಿದ್ದರೆ ನನಗೆ ಕಮೆಂಟಲ್ಲಿ ಪಾಲಕ್ ದೋಸೆ ರೆಸಿಪಿ ಅಂತ ಕಮೆಂಟ್ ಮಾಡಿ, ನಾನು ಗ್ಯಾರಂಟಿ ನಿಮಗೆ ಅದನ್ನು ಶೇರ್ ಮಾಡ್ತೀನಿ. ಸೊ ಇದನ್ನು ಮೂಡಿ ಮುಚ್ಚಿಬಿಟ್ಟು ಜಸ್ಟ್ 3 ವಿಸಿಲ್ ತೊಗೊಂಡೆ. ಸೊ 3 ವಿಸಿಲ್ ಆಗೋಕ್ಕಿಂತ ಮುಂಚೆ ಇಲ್ಲಿ ಸೈಡ್ಗೆ ನಾನೊಂದು ಪಲ್ಯನ ರೆಡಿ ಮಾಡ್ಕೊತಾ ಇದ್ದೀನಿ, ಗೋಬಿನ. ಸೊ ಇದೇನಪ್ಪ ಅಂದರೆ ಒಂದು ಪಾತ್ರೆಯಲ್ಲಿ ಆಲ್ರೆಡಿ ನಾನು ಫಸ್ಟು ಗೋಬಿನ ಕುದಿಯೋಕೆ ಇಟ್ಟಿದ್ದೆ. ತುಂಬ ಮೆತ್ತಗೆ ಬೇಯಿಸ್ಕೋಬೇಡಿ, ಸ್ವಲ್ಪ 50% ಬೆಂದಿರುವಂಥ ಗೋಬಿನ ನಾನು ಬೇಯಿಸ್ಕೊಂಬಿಟ್ಟು ನೆಕ್ಸ್ಟ್ ನಾನು ಇಲ್ಲಿ ತವ ಮೇಲೆ ಏನು ಮಾಡ್ತಾಯಿದ್ದೀನಿ, ಜೀರಿಗೆ, ಸಾಸಿವೆ, ಕಾಳುಮೆಣಸು, ಮೆಂತ್ಯ ಮತ್ತು ಕರಿಬೇವು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಸೊ ಇಲ್ಲ ನಿಮಗೆ ಖಾರ ಬೇಡ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡಿ. ಈರುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಬೇಕು ನಾವು. ಇಲ್ಲಿ ನಾನು ಪ್ರತಿಯೊಂದು ಅಡುಗೆಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಮೆಂತೆಕಾಳನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಒನ್ ಆರ್ ದಿ ಅದರ್ ಮೆಥಡ್, ಮೆಂತೆಕಾಳು ನಮ್ಮ ದೇಹಕ್ಕೆ ಹೋಗೋದ್ರಿಂದ ಆಟೋಮೆಟಿಕ್ಕಾಗಿ ನಮ್ಮ ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ, ಪ್ಲಸ್ ಥೈರಾಯ್ಡ್ ಫಂಕ್ಷನ್ ಕೂಡ ಚೆನ್ನಾಗಾಗುತ್ತೆ. ಸೊ ಈ ಎರಡರಿಂದನೂ ನಾವು ಆರಾಮಾಗಿ ಮುಕ್ತಿ ಹೊಂದ್ಬೋದು. ಯಾವ ಇಂಗ್ರೀಡಿಯೆಂಟ್ಸಿಂದ ಏನೇನು ಬೆನಿಫಿಟ್ಸ್ ಇದೆ ಅನ್ನೋದು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಮರೀದೆ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನಾನು ಇನ್ನೊಂದು ಏನು ಹೇಳಬೇಕು ಅಂದ್ಕೊಂಡಿದ್ದೆ ಅಂದರೆ, ಡಯಾಬಿಟಿಕ್ಗಿಂತ ಥೈರಾಯ್ಡ್ ಇನ್ನೂ ಜಾಸ್ತಿ ಡೇಂಜರಸ್ ಆಗಿರುವಂಥ ಒಂದು ಡಿಸೀಸು. ಸೊ ನಾವು ಥೈರಾಯ್ಡನ್ನ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಬೇಕು. ಅದಕ್ಕೆ ಬೇಕಾಗಿರುವಂಥ ಡಯಟು ಎಲ್ಲನೂ ನಾವು ಮಾಡಬೇಕು. ಸ್ವಲ್ಪ ಥೈರಾಯ್ಡಲ್ಲಿ ವೇರಿಯೇಷನ್ ಆದರೆ, ಸ್ಪೆಷಲಿ ಹೆಣ್ಮಕ್ಳಲ್ಲಿ ಪೀರಿಯಡ್ಸ್ ಚೇಂಜಸ್ ಆಗುತ್ತೆ, ಮತ್ತು ಒಬೆಸಿಟಿ ಬರುತ್ತೆ, ಇನ್ನು ಒನ್ ಆರ್ ದಿ ಅದರ್ ಆಟೋ ಇಮ್ಯೂನ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಥೈರಾಯ್ಡು ಡಯಾಬಿಟಿಸ್ಗಿಂತ ಜಾಸ್ತಿ ಡೇಂಜರಸ್. ಸೊ ಥೈರಾಯ್ಡನ್ನ ಫಸ್ಟ್ ನಾನು ಮೇನ್ ಕನ್ಸರ್ನ್ ಇಟ್ಕೊಂಡ್ಬಿಟ್ಟು, ಡಯಾಬಿಟಿಕ್ನ ಸೆಕೆಂಡ್ ಕನ್ಸರ್ನ್ ಇಟ್ಕೊಂಡ್ಬಿಟ್ಟು ನಾನು ನಿಮಗೆ ಇಲ್ಲಿ ಎಲ್ಲ ರೆಸಿಪೀಸ್ಗಳನ್ನ ತೋರಿಸ್ತಾ ಇರೋದು. ಸೊ ಈ ಹೆಲ್ದಿ ರೆಸಿಪಿಗಳು ನನ್ನ ಜೀವನನ ಚೇಂಜ್ ಮಾಡಿದೆ ಅಂದರೆ 100% ನಿಮ್ಮ ಜೀವನನ ಕೂಡ ಚೇಂಜ್ ಮಾಡುತ್ತೆ. ಜಸ್ಟ್ ಒಂದು ಸತಿ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ 28 ಡೇಸ್ಗೆ ನೀವು ಇದನ್ನು ಕಂಟಿನ್ಯೂ ಆಗಿ ಟ್ರೈ ಮಾಡಿ, ನಿಮ್ಮ ಶುಗರ್ ಲೆವೆಲ್ನ ಮಾನಿಟರ್ ಮಾಡ್ತಾ ಬನ್ನಿ. ಸೊ ಆಬ್ವಿಯಸ್ಲಿ ನಿಮಗೆ ಚೇಂಜಸ್ಸು ಗೊತ್ತಾಗುತ್ತೆ. ಯಾಕಂದರೆ ನಾನೇ ಇವಾಗ ಇನ್ಸುಲಿನಿಂದ ನಾನ್ ಇನ್ಸುಲಿಗೆ ಬಂದಿದ್ದೀನಿ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿದೆ ಅಂತ ಹೇಳಿಬಿಟ್ಟು. ಸೊ ಇದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ವಲ್ಪ ಮಸಾಲೆ ಖಾರ ಹಾಕ್ಕೊಂಡಿದ್ದೀನಿ ನಾನು, ಯಾಕಂದರೆ ಈ ಬ್ಯಾಂಗ್ಳೂರು ಚಳಿಗೆ ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಇದೆಲ್ಲ ನೀಟಾಗಿ ನಾನು ಫುಲ್ ಹಸಿ ವಾಸನೆ ಎಲ್ಲ ಹೋಗೋ ಥರ ಫುಲ್ ಬೇಯಿಸ್ಕೊತಾ ಇದ್ದೀನಿ. ಯಾಕಂದರೆ ನಾನಿಲ್ಲಿ ಡ್ರೈ ಗೋಬಿ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಇದನ್ನೆಲ್ಲನೂ ನಾನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಯಾಕೆ ಡ್ರೈ ಗೋಬಿ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ನಮ್ಮ ಜೋಳದ ರೊಟ್ಟಿಗೆ ಅದು ಚೆನ್ನಾಗಿರುತ್ತೆ. ಸೊ ನಂಗೆ ಜೋಳದ ರೊಟ್ಟಿ ಮಾಡೋಕ್ಕೆ ಬರಲ್ಲ. ಸೊ ನಾನು ಔಟ್ಸೋರ್ಸಿಂಗ್ ಮಾಡ್ಕೊಂಡಿದ್ದು ಅದನ್ನು. ಸೊ ಅದ್ರ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಮಸಾಲೆ ಖಾರ ಹಾಕಿಬಿಟ್ಟು ನಾನು ಸ್ವಲ್ಪ ಖಾರವಾಗಿ ಈ ಪಲ್ಯನ ಮಾಡಿಕೊಂಡೆ. ಸೊ ತುಂಬ ಚೆನ್ನಾಗಿ ಬರುತ್ತೆ, ನೀವು ಕೂಡ ಟ್ರೈ ಮಾಡಿ. ಮಸಾಲೆ ಖಾರ ಯಾವ ಥರ ಮಾಡೋದು ಅನ್ನೋದು ನನ್ನ ಲೇಟರ್ ವೀಡಿಯೋಸಲ್ಲಿ ನಾನು ತೋರಿಸ್ತೀನಿ. ಸೊ ಇದಕ್ಕೆ ನಾನು ಗೋಬಿನ ಆ್ಯಡ್ ಮಾಡಿಕೊಂಡು ಒಂದು 2 to 3 ಮಿನಿಟ್ಸ್ ಅದನ್ನು ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದೆಲ್ಲ ಬೆರೀಲಿ, ಆ ಮಸಾಲೆಗಳು ಮತ್ತು ಈ ಗೋಬಿ ಎಲ್ಲ ಚೆನ್ನಾಗಿ ಬೆರೀಲಿ ಅಂತ ಹೇಳಿಬಿಟ್ಟು ನಾನು ವೆಯ್ಟ್ ಮಾಡ್ತಾಯಿದ್ದೆ. ಅದಾದಮೇಲೆ ಆ್ಯಸ್ ಯೂಶ್ವಲ್ ನಾವು ನಮ್ಮ ಉತ್ತರ ಕರ್ನಾಟಕದ ಅಡುಗೆಯಲ್ಲಿ ಏನು ಮಾಡ್ತೀವಿ ಅಂದರೆ, ಒಂದು ಚಟ್ನಿ ಪುಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಆಬ್ವಿಯಸ್ಲಿ ಎಲ್ಲರೂ ಯೂಸ್ ಮಾಡೇ ಇರ್ತೀರ. ಸೊ ಆ ಚಟ್ನಿ ಪುಡಿನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಆ ಚಟ್ನಿ ಪುಡಿ ಕೂಡ ನೀವು ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಕೂಡ ನನ್ನ ವೀಡಿಯೋಸಲ್ಲಿ ನಾನು ತೋರಿಸ್ತೀನಿ. ನನಗೆ ಕಮೆಂಟಲ್ಲಿ ಹಾಕಿ ನೀವು ನಿಮಗೆ ಯಾವ್ಯಾವ ರೆಸಿಪಿಗಳು ನೀವು ನೋಡೋಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನ. ಸೊ ಅದೆಲ್ಲ ರೆಸಿಪಿಗಳನ್ನ ನಾನು ನಿಮಗೋಸ್ಕರ ತೊಗೊಂಬರ್ತೀನಿ. ಸೊ ಇದು ಇವಾಗ ಚೆನ್ನಾಗಿ ಬೆಂದಿದೆ. ಸೊ ಬೆಂದಾದಮೇಲೆ ಕೊತ್ತಂಬರಿ ಮತ್ತು ಅದೇ ಹೇಳಿದ್ನಲ್ಲ ನಾವು ಪಲ್ಯಗೆ ಹಾಕುವಂಥ ಚಟ್ನಿ ಪುಡಿನ ಹಾಕಿಬಿಟ್ಟು ಒಂದು 5ರಿಂದ 10 ನಿಮಿಷ ನಾವು ಮುಚ್ಚಿಡ್ತಾ ಇದ್ದೀವಿ. ಸೊ ಗೋಬಿ ಕೂಡ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು, ಬಟ್ ಜಾಸ್ತಿ ಕನ್ಸಂಪ್ಷನ್ ಮಾಡೋಕ್ಕೆ ಆಗಲ್ಲ. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಸೊ ಥೈರಾಯ್ಡಲ್ಲಿ ಕೂಡ ಇದು ಯಾವ ರೀತಿ ನಮ್ಮ ದೇಹಕ್ಕೆ ಫಂಕ್ಷನಿಂಗ್ ಆಗುತ್ತೆ ಅನ್ನೋದನ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಗೋಬಿ ಆಗಿರ್ಬೋದು, ಕ್ಯಾಬೇಜ್ ಆಗಿರ್ಬೋದು, ಇವೆಲ್ಲ ನಮ್ಮ ದೇಹಕ್ಕೆ
ಕೆಲವೊಂದು ರೀತಿಯಲ್ಲಿ ಅಫೆಕ್ಟ್ ಆಗುತ್ತೆ. ಕ್ಯಾಬೇಜನ್ನು ಥೈರಾಯ್ಡ್ ಪೀಪಲ್ ತಿನ್ನಬಾರ್ದು ಅಂತ ಹೇಳ್ತಾರೆ, ಬಟ್ ಯಾವಾಗಲೂ ಒಂದು ಸತಿ ತಿನ್ನೋದು ಒಳ್ಳೆಯದು. ನೀವು ದಿನ ಏನೇನು ಅಡುಗೆ ಮಾಡ್ಕೊತಿದ್ದೀರಾ ಅದರಲ್ಲಿ ಏನೂ ಚೇಂಜಸ್ನ ಮಾಡದೆ, ಅಂದರೆ ಕೆಲವೊಂದು ಮಿನಿಮಮ್ ಚೇಂಜಸ್ಗಳನ್ನ ಮಾಡಿ ನೀವು ನಿಮ್ಮ ಆರೋಗ್ಯಕರ ಜೀವನನ ಯಾವ ರೀತಿ ಸಾಗಿಸಬಹುದು, ನಾನಿವಾಗ ಯಾವ ರೀತಿ ಸಾಗಿಸ್ತಾ ಇದ್ದೀನಿ ಅದನ್ನೇ ನಾನು ನಿಮ್ಮ ಮುಂದೆ ರೀಪ್ರೆಸೆಂಟ್ ಮಾಡ್ತಾ ಇರೋದು. 100% ಇದು ನಿಮಗೆ ರಿಸಲ್ಟ್ ಕೊಟ್ಟೇ ಕೊಡುತ್ತೆ, ನನಗೂ ಕೊಟ್ಟಿದೆ. ಸೊ ಇವಾಗ ಇಲ್ಲಿ ಸಾಂಬಾರು ನೋಡೋದಾದರೆ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಸಾಂಬಾರು ಈ ಕನ್ಸಿಸ್ಟೆನ್ಸಿಗಿದೆ. ಸೊ ಅದನ್ನು ನಾನು ಚೆನ್ನಾಗಿ ಮಸ್ಕೊಂಡಾದ್ಮೇಲೆ ಇದಕ್ಕೆ ಒಗ್ಗರಣೆ ಹಾಕಬೇಕಲ್ವ. ಸೊ ಅದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿದ್ದೀನಿ, ಈರುಳ್ಳಿ ಬೆಳ್ಳುಳ್ಳಿನ ಹಾಕಿದ್ದೀನಿ. ಚೆನ್ನಾಗಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಕೈ ಆಡಿಸ್ತಾನೆ ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಎಣ್ಣೆ ಅಥವಾ ತುಪ್ಪನ ಯೂಸ್ ಮಾಡಿಲ್ಲ. ಎಣ್ಣೆ ತುಪ್ಪ ಯೂಸ್ ಮಾಡದೆ ಕೂಡ ನೀವು ತಡಕನ ಚೆನ್ನಾಗಿ ನೀವು ಕೊಡ್ಬೋದು. ಇದಕ್ಕೆ ಎಣ್ಣೆ ಮತ್ತು ತುಪ್ಪದ ಅವಶ್ಯಕತೆನೇ ಇಲ್ಲ. ಯಾವುದೇ ರೀತಿ ಟೇಸ್ಟ್ ಕೂಡ ಡಿಫ್ರೆನ್ಸ್ ಆಗಲ್ಲ. ಹಾಗಾದರೆ ನೋಡೋಣ ಬನ್ನಿ ನಾನು ಯಾವ ರೀತಿ ತಡಕ ಕೊಡ್ತಾ ಇದ್ದೀನಿ ಅಂತ. ಒಂದು ಪಾತ್ರೆಯಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ನೀರನ್ನು ಹಾಕ್ಕೊಂಡು ಪಾತ್ರೆನ ಬಿಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಅದನ್ನ ಚೆನ್ನಾಗಿ ಬೇಯಿಸ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ, ಅದು ಬೆಳ್ಳುಳ್ಳಿ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಬೆಳ್ಳುಳ್ಳಿ ಘಮ ಬರೋ ತನಕನೂ ನೀವು ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು. ತಳ ಹಿಡಿತಾ ಇದೆ ಅಂತ ಅಂದಾಗ ನೀವೇನು ಮಾಡಿ, ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಹೋಗಿ. ಮತ್ತು ನೀವು ನಿಮ್ಮ ಮನೇಲಿ ಯಾವ ರೀತಿ ತಡಕ ಕೊಡ್ತೀರಾ ಅಥವಾ ತಡಕಾಗಿ ಏನೇನು ಮಸಾಲೆಗಳನ್ನ ಯೂಸ್ ಮಾಡ್ತೀರಾ, ಸೇಮ್ ಇಂಗ್ರೀಡಿಯೆಂಟ್ಸ್ನ ನೀವಿಲ್ಲಿ ಯೂಸ್ ಮಾಡ್ಬೋದು. ಡೈರೆಕ್ಟಾಗಿ ಆದರೂ ಹಾಕ್ಬೋದು, ಇಲ್ಲ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಒಂದು 2ರಿಂದ 3 ಸ್ಪೂನಷ್ಟು ನೀವು ನೀರನ್ನು ಹಾಕಿ, ನೀವೇನು ತಡಕಾಗಿ ಯೂಸ್ ಮಾಡ್ತಿರ್ತೀರಲ್ಲ ಮಸಾಲೆಗಳು, ಅಚ್ಚ ಖಾರದ ಪುಡಿ ಆಗಿರ್ಬೋದು, ಧನಿಯಾ ಪುಡಿ, ಜೀರಿಗೆ ಪುಡಿ, ಈ ಥರ ನೀವೇನು ಬೇಸಿಕ್ ಮಸಾಲೆಗಳನ್ನ ಯೂಸ್ ಮಾಡ್ತಾ ಇರ್ತೀರ ಅದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಕೂಡ ನೀವು ಡೈರೆಕ್ಟಾಗಿ ಪಾತ್ರೆಗೆ ಹಾಕ್ಕೊಂಡು ಕೂಡ ತಡಕ ಕೊಡ್ಬೋದು. ಇಲ್ಲ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಮೆಥಡ್ ಆದರೂ ಕೂಡ ನೀವು ಯೂಸ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ನಿಮಗೆ ಟೇಸ್ಟಲ್ಲಿ ಡಿಫ್ರೆನ್ಸ್ ಆಗಲ್ಲ. ಸೊ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ ಅಂದರೆ, ಈ ತಡಕ ಎಲ್ಲ ರೆಡಿ ಆದಮೇಲೆ ಇದನ್ನು ಕುಕ್ಕರ್ಗೆ ಏನು ಟ್ರಾನ್ಸ್ಫರ್ ಮಾಡೋದು ಬೇಡ, ಕುಕ್ಕರಲ್ಲಿರೋ ಸಾಂಬಾರನ್ನೇ ಇದಕ್ಕೆ ಟ್ರಾನ್ಸ್ಫರ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಇದಕ್ಕೆ ಸಾಂಬಾರನ್ನ ಟ್ರಾನ್ಸ್ಫರ್ ಮಾಡಿ ಒಂದೇ ಒಂದು ಕುದಿನ ತೊಗೊತಾ ಇದ್ದೀನಿ. ಡಿಲಿಷಿಯಸ್ ಆಗಿರೋ ಪಾಲಕ್ ಸಾಂಬಾರು, ಡ್ರೈ ಗೋಬಿ ಕೂಡ ರೆಡಿ ಆಯಿತು. ಇದನ್ನು ನನ್ನ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ಗೆ ನಾನು ಪ್ಯಾಕ್ ಮಾಡಿದೆ. ಇದೇ ಥರ ಹೆಚ್ಚಿನ ರೆಸಿಪಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡೋ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್, ಲವ್ ಯು ಆಲ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.